ದಿಢೀರ್ ಅಂತ ಬೇಗ 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಪೆಪ್ಪರ್ ರೈಸ್ ಮಾಡುವ ವಿಧಾನ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು 4ರಿಂದ 5 ಸ್ಪೂನ್ ಎಣ್ಣೆ, ಕಡಲೆಬೀಜ, 1 ಚಮಚ ಸಾಸಿವೆ, ಹಾಗೆ 8ರಿಂದ 10 ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಮೇಯ್ನಾಗಿ ಮೆಣಸಿನ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬಾಣಲಿ ಕಾದ ನಂತರ ಬಾಣಲಿಗೆ 4ರಿಂದ 5 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಮೊದಲಿಗೆ ಕಡಲೆಬೀಜ ಫ್ರೈ ಮಾಡ್ತಿದ್ದಾಗೇ ಸಾಸಿವೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಬೇಕು. ನಂತರ ಒಣಮೆಣಸಿನ್ಕಾಯಿ ಹಾಕಬೇಕು. ನಂತರ ಕರಿಬೇವು ಹಾಕಿ ಫ್ರೈ ಮಾಡ್ತಾ ಇರಬೇಕು. ಹಾಗೆ 8ರಿಂದ 10 ಬೆಳ್ಳುಳ್ಳಿ ಇಲುಕನ್ನು ಜಜ್ಜಿ ಹಾಕಬೇಕು. ಮೇನ್ ಬೇಕಾಗಿರುವಂಥ ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಡಲೆಬೀಜ ಎಲ್ಲ ಕೆಂಪಗೆ ಬಣ್ಣ ಬರೋ ಥರ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಿದ್ದಾಗೇ ಅರ್ಧ ನಿಂಬೆಹುಳಿನ ರಸ ಇದು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೈ ಆದ ನಂತರ ಮಾಡಿಟ್ಟಿರುವಂಥ ಅನ್ನವನ್ನು ಸೇರಿಸಿ 2ರಿಂದ 3 ನಿಮಿಷ ಅನ್ನನ ಹಾಕಿ ಎಣ್ಣೆಲಿ ಹುರಿಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ಕಡಲೆಬೀಜ ಎಲ್ಲ ಅನ್ನದ ಜೊತೆ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಪೆಪ್ಪರ್ ರೈಸ್ನ ಹಪ್ಪಳದ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್.